ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತೇಳಿ. ತಮಗೆಲ್ಲ ಗೊತ್ತಿರ್ಬೋದು, ಈಗ ಗೋಲ್ಡ್ ಆ್ಯಂಡ್ ಡೈಮಂಡ್ ಎರಡು ರೀತಿಯ ಕೋರ್ಸು ಸೇರೋದಕ್ಕೆ ಅವಕಾಶ ಇದೆ. ಗೋಲ್ಡ್ಗೆ ಸೇರಿದವ್ರಿಗೆ ನೋಡ್ರಿ, ನೀವು ನನ್ನನ್ನು ಸಂದರ್ಶನ ಮಾಡಬಹುದು, ಯಾವುದೇ ವಿಷಯ ಆದರೂ ಸರಿ ಅಂತ ಹೇಳ್ಬಿಟ್ಟಿದ್ದೀನಿ. ಆ ಒಂದು ಮಾದರಿಯಲ್ಲಿ ಈ ವಿಡಿಯೋ ನೋಡಿದ್ರೆ ನಮ್ಮ ಸೀನಿಯರ್ ಸ್ಟೂಡೆಂಟು ನೇತ್ರಾವತಿ, ಯೋಗ ಶಿಕ್ಷಕಿ, ವಿಜಯಪುರದವರು, ಅವರು ನನ್ನ ಪುಸ್ತಕ ಓದ್ಬಿಟ್ಟು ಸಾರ್ ನಿಮ್ಮನ್ನು ಸಂದರ್ಶನ ಮಾಡ್ತೀನಿ ಅಂತ ಬಂದಾರೀಗ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಈ ಇಡೀ ವಿಡಿಯೋದಲ್ಲಿ ಮಾತುಕತೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಈ ಪುಸ್ತಕದಲ್ಲಿರೋ ವಿಚಾರ ಎಲ್ಲ ನಾನು ಅನುಸರಿಸ್ಬಿಟ್ಟು ಆಮೇಲೆ ಪ್ರಿಂಟ್ ಮಾಡಿರೋದು. ಅದು ನನಗೆ ಎಷ್ಟು ಲಾಭ ಆಗಿದೆ ಅಂದರೆ, ನನ್ನ ಬದುಕನ್ನು ಅನುಭವಿಸೋದಕ್ಕೆ ತುಂಬ ತುಂಬ ಅವಕಾಶ ಮಾಡಿಕೊಟ್ಟಿದೆ. ಈ ವಿಚಾರದ ಬಗ್ಗೆ ಈಗ ನೇತ್ರಾವತಿ ನಮ್ಮನ್ನು ಸಂದರ್ಶನ ಮಾಡ್ತಾರೆ. ಮೇಡಮ್, ನಾವು ರೆಡಿಯಾಗಿದ್ದೀವಿ ಮೇಡಮ್, ಶುರು. ನಮಸ್ತೆ ಸರ್. ನಮಸ್ತೆ. ಜಯಪ್ರಕಾಶ್ ಹೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಇವತ್ತಿನ ನಾನು ಸಂದರ್ಶನ ಮಾಡ್ತಾ ಇರೋದು ಅನುಕ್ಷಣ ಅನುಭವಿಸಿತು ಸರ್ ಅವರೇ ಬರೆದಿರುವಂತ ಇದು ಪುಸ್ತಕ. ಈ ವಿಷಯದ ಕುರಿತು ಇದು ಓದಿದ ಬಳಿಕ ನನಗೆ ಸಾಕಷ್ಟು ಲಾಭ ಆಗಿದೆ. ಇದರಿಂದ ಸಾಕಷ್ಟು ಕಲ್ತಿದ್ದೀನಿ. ಇದನ್ನ ಕುರಿತು ಸರ್ ಅವ್ರ ಜೊತೆ ಸಂದರ್ಶನ ಮಾಡ್ಬೇಕಂತ ಕೆಲವೊಂದು ನಾನು ಪ್ರಶ್ನೆಗಳು ಹೇಳ್ತಾ ಇವೆ. ಆ ಪ್ರಶ್ನೆಗಳನ್ನ ನಾ ಸಾಲ್ವ್ ಮಾಡ್ಕೋಬೇಕಂತ ಸರ್ ಅವ್ರ ಹತ್ತಿರ ಕೇಳ್ತಾ ಇದ್ದೀನಿ. ಸರ್, ಇಲ್ಲಿ ಅನುಕ್ಷಣ ಅನುಭವಿಸುವುದು ಎಂದರೇನು ಸರ್? ಈಗ ನಿಮ್ಮ ಅಂದ್ರೆ ಈ ಈಗ ಪುಸ್ತಕ. ನೀವು ನನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀರಿ. ನಾನು ಒಂದು 5-10 ನಿಮಿಷದಿಂದನೇ, ಏಯ್ ನೇತ್ರಾವತಿ ನನ್ನನ್ನು ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ ಆಗಿದ್ದವರು ಇವಾಗ ಒಂಥರ ಟಿ ವಿ ಆ್ಯಂಕರ್ ಆಗಿ ರೂಪದಲ್ಲಿ ನಾನು ನೋಡೋಣ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಅಂದರೆ ಈ ಕ್ಷಣನೂ ಅನುಭವಿಸೋಣ. ನಮ್ಮ ಸ್ಟೂಡೆಂಟು ಮಾತಾಡೋಕ್ಕೆ ಹಿಂಜರಿತಾ ಇದ್ದವರು ಇವತ್ತು ನಾನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನಿಸಿದೆ ಅಲ್ವಾ? ಸೊ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಅನುಭವಿಸ್ಬೋದು ಅಂತ ನನಗೆ ಅರ್ಥ ಆಗೋಯ್ತು. ಅದನ್ನೇ ಪುಸ್ತಕದಲ್ಲಿ ಹೇಳ್ತಾ ಬಂದಮ್ಮ. ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಅದರ ಇನ್ನೊಂದು ಭೂತಕಾಲದ ನೆನಪುಗಳು ಮತ್ತು ಭವಿಷ್ಯದ ಚಿಂತೆಗಳು ಅನುಕ್ಷಣ ಅನುಭವಿಸೋದಕ್ಕೆ ಹೇಗೆ ಅಡ್ಡಿ ಆಗ್ತಾವ್ ಸರ್? ಈಗ ಒಂದು ಮಾತು ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಎಸ್ಟರ್ಡೇ ಕ್ಯಾನ್ಸಲ್ ಚೆಕ್, ಟುಮಾರೋ ಐ ಪ್ರಾಮಿಸರಿ ನೋಟ್ ಅಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್ ಅಂತ. ಈಗ ಹಿಂದಿನ ನೆನಪುಗಳು ನಮಗೆ ಖಂಡಿತ ಬೇಕು, ಅವು ಮಧುರವಾದ ನೆನಪುಗಳು. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬರೀ ಹಿಂದೆ ನಾನು ಹಿಂಗಿದ್ದೆ ಗೊತ್ತಾ, ಹಂಗಿದ್ದೆ ಹಿಂಗಿದ್ದೆ ಅನ್ಕೊಂಡು ಅಲ್ಲೇ ಇದ್ಬಿಡ್ತಾರೆ, ಹಂಗಿರಬಾರ್ದು ಅಂತ. ಈ ಕಡೆ ಹೋದರೆ ಮುಂದೆ ನಾನು ಏನಾಗ್ತೀನಿ ಗೊತ್ತಾ ಅಂತ ಕೆಲವರು ಹೊಡಿತಾ ಇರ್ತಾರೆ ಡೈಲಾಗು. ಆದರೆ ಆ ಒಂದು ರಭಸದಲ್ಲಿ ಈಗೇನಣ ಮಾಡ್ತಾ ಇದೆಯಾ ಅಂದರೆ, ದ ಪವರ್ ಆಫ್ ನೌ, ಈಗ ಅನ್ನೋದು ಮೋರ್ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಸೋಕ್ಕೆ ಹಾಗೆ ಹೇಳಿದ್ದೀನಮ್ಮ. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಇನ್ನೊಂದು ನಂದು ಏನಂದ್ರೆ, ಈ ದಿನನಿತ್ಯದ ಬದುಕಿನಲ್ಲಿ ಸರ್ ಅನುಕ್ಷಣ ಅನುಭವಿಸೋದು ಹೆಂಗ್ ಸರ್? ಅದ್ರ ಒಂದು ಉದಾಹರಣೆ ಕೊಟ್ಟು ಹೇಳ್ತೀರಾ? ಏನಮ್ಮ, ಮಲ್ಕೊಂಡಿರ್ತೀವಿ, ಮಲ್ಕೊಂಡ್ರೆ ಚೆನ್ನಾಗಿ ಮಲಿಕಳಿ ಅನ್ನೋದು. ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಏನೇನೋ ಕನಸು ಬಿಡುತ್ತೆ, ಅದಾಗದೇ ಎಬ್ಸಿದ್ರೆ ಎಬ್ಬಿಸ್ಬಿಡುತ್ತೆ ಕೆಲವು ಸರಿ. ಆದರೆ ಮಲ್ಕೊಂಡು ಇಲ್ದಲೇ ಇರೋ ಟೈಮೆಲ್ಲ ಯಾವುದು? ಬೆಳಿಗ್ಗೆ ಕಣ್ಣು ಬಿಡ್ತೀವಿ, ರಾತ್ರಿ ಕಣ್ಣು ಮುಚ್ತೀವಿ. ಸೊ ಕಣ್ಣು ಬಿಡೋದನ್ನ ಟೆಂಪ್ರರಿ ಡೇಟ್ ಆಫ್ ಬರ್ತ್ ಅಂತೀನಿ, ಕಣ್ಣು ಮುಚ್ಚೋದನ್ನ ಟೆಂಪ್ರರಿ ಡೇಟ್ ಆಫ್ ಡೆತ್ ಅಂತ ಹೇಳ್ತೀನಮ್ಮ. ಹಾಗಾದರೆ ಏನೇನು ಕೆಲಸ ಸರ್? ನೀವು ಏನೇನು ಕೆಲಸ ಮಾಡ್ತೀರೋ ಎಲ್ಲನೂ ಅದ್ರ ಮೇಲೆ ನಿಗಾ ಇಟ್ಟು ಅನುಭವಿಸಿ. ಉದಾಹರಣೆಗೆ, ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಟಿ ವಿ ನೋಡಿಕೊಂಡು ತಿಂಡಿ ತಿಂತಾ ಇದ್ದರೆ ನಿಮ್ಗೇನು ಪ್ರೋಟೀನು ವಿಟಮಿನ್ನು ಸೇರಬೇಕೋ ಸೇರೋದಿಲ್ಲ. ಊಟದ ಕಡೆ ನಿಗಾ ಇರಲಿ, ಆವಾಗ ಆ ಟೇಸ್ಟು ಅದೆಲ್ಲ ಸಲೈವ ಎಲ್ಲ ರಿಯಾಕ್ಷನು. ಏಕೆಂದರೆ ನಮ್ಮ ದೇಹದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದನ್ನೇ ಮಾಡಿದ್ರೂ ಗಮನ ಕೊಟ್ಟು ಮಾಡಿ ಅಂತ. ಈ ಕೆಲವರು ನೀವು ನೋಡಿರ್ಬೋದು, ಬಾತ್ರೂಮಲ್ಲಿ ಬಾತ್ರೂಮ್ ಸಿಂಗರ್ಸ್ ಆಗಿಬಿಟ್ಟಿರ್ತಾರೆ, ಫುಲ್ ಬಿಂದಾಸ್ ಆಗಿ ಆಡ್ಕೊಂಡು ಜೈ ಅಂತ ಆಡ್ತಾ ಇರ್ತಾರೆ. ದಟ್ ಮೀನ್ಸ್ ದೇ ಆರ್ ಎಂಜಾಯಿಂಗ್ ಡ್ಯೂರಿಂಗ್ ದಟ್ ಬಾತ್ರೂಮ್ ಆಲ್ಸೋ, ಅಲ್ವೇ? ಆದರೆ ಯು ಜಸ್ಟ್ ಸ್ಟಾರ್ಟ್ ಎಂಜಾಯಿಂಗ್. ಆಮೇಲೆ ವರ್ಕು, ಅಯ್ಯೋ ಅದೊಂದು ವರ್ಕಲ್ಲ ಅಂತ ಗೊಳೋ ಅಂತ ಇರ್ತಾರೆ. ಹಂಗಿದ್ರೆ ಆಗೋದಿಲ್ಲ. ಇದು ನನಗೆ ಒಂದು ಅವಕಾಶ ಸಿಕ್ಕಿರೋದು, ಇದನ್ನು ನಾನು ಮಾಡ್ತಾ ಇರಬೇಕು ಅಂತ ನಾವು ರೆಗ್ಯುಲರ್ ಆಗಿ ಆ ಕೆಲಸದ ಬಗ್ಗೆ ನಿಗಾ ನೀಡೋದು. ಈ ನಿತ್ಯ ಕರ್ಮಗಳು ಅಂತೀವಿ, ಅವೆಲ್ಲ ಮಾಡಲೇಬೇಕು, ಅವನೊಂದು ಸೈಡ್ಗಿಟ್ಟು ಅದನ್ನು ಎಂಜಾಯ್ ಮಾಡೋದು ಕಲಿಯೋದು. ಉಳಿದಿದ್ದೆಲ್ಲ ನನ್ನ ಕನಸು, ನನ್ನ ಗುರಿ, ಇದ್ರ ಪೂರಕವಾಗಿರೋ ಚಟುವಟಿಕೆಗಳನ್ನು ಹಾಕ್ಕೊಂಡು ಅನ್ವಾಂಟೆಡ್ ಎಲ್ಲ ಬಿಟ್ಟು ವಾಂಟೆಡ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದರೆ ಮಜಾನೇ ಮಜಾ ಅಂತ ಅನಿಸಿದ್ಯಮ್ಮ.
ಇಲ್ಲ ಸರ್, ತುಂಬಾ ಸರಳವಾಗಿ ಸುಲಭವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ ಸರ್. ಈಗ ಅನುಕ್ಷಣ ಅನುಭವಿಸುವುದರಿಂದ ಮಾನಸಿಕ ಆರೋಗ್ಯಕ್ಕೆ ಆಗುವ ಪ್ರಯೋಜನ ಏನಂತ ನಂದು ಒಂದು ಎಂಥದ್ದೇ ಕಾಯಿಲೆ ಬಂದ್ರೂ ಗೊಳ ಅನ್ನಲ್ಲ. ಓಕೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತಾರೆ. ಸೊ ಅದನ್ನು ನೋಡಿಬಿಟ್ಟೆ ನಾನು. 75 ಆಪ್ರೇಷನ್ ಆದ ಶಾರದಾ ರಾಜು ನೋಡಿದೆ. ಆಮ್, ಇನ್ನೊಂದು ಮಾರ್ಗ್ರೇಟ್ ಅಂತ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ, ಪ್ರಪಂಚದ ನಂಬರ್ 1 ಕಾಯಿಲೆ. ಆ ಹುಡುಗಿನೂ ಕೂಡ ಒಂಥರ ಕಾನ್ಫಿಡೆಂಟಿಂದ ನನ್ನ ಹತ್ರ ಮಾತಾಡ್ಬಿಡ್ತು. ಅಯ್ಯೋ ಶಿವನೇ, ಇವರೆಲ್ಲ ಖುಷಿಯಾಗಿರೋಕ್ಕೆ ಸಾಧ್ಯತೆ ಇದ್ದರೆ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಏ, ಇಂಥವರೆಲ್ಲ ಖುಷಿಯಾಗಿರ್ತಾರೆ, ನಮಗೇನಾಗಿದೆ ದಾಡಿ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಸೊ ನಾವು ಅದು ನಮ್ಮ ಹತ್ರ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಲೇ ಕೊರಗ್ತಾ ಇದ್ದೀವಿ ಅಂತ ಅನಿಸಿದೆಯಮ್ಮ ನನಗೆ. ಹೌದು ಸರ್, ಚೆನ್ನಾಗಿ ಹೇಳಿದ್ರಿ. ಇನ್ನೊಂದಂದ್ರೆ ಏನು, ಕೆಲಸದ ಒತ್ತಡ ಈಗಿನ ಬಹಳ ನಡುವ ಈಗ ಅನುಕ್ಷಣ ಅನುಭವಿಸುವುದು ಸಾಧ್ಯವೇ ಸರ್? ಏ, ಒತ್ತಡ ನಮಗೆ ಬರೋದು ಇನ್ಯಾರಿಗೆ ಬರುತ್ತೆ? ಆ ಒತ್ತಡ ಬಂದಾಗ ಇನ್ನೊಂಚೂರು ಜಾಸ್ತಿ ಎಂಜಾಯ್ ಮಾಡೋದು. ವಾವ್, ನಾನು ನಂಬಿಟ್ಟು ಇಷ್ಟೊಂದು ಜಾಸ್ತಿ ಕೆಲಸ ಕೊಟ್ಟಾರೆ ಅಂತ. ನಾವು ಅದನ್ನು ತಗೊಳ್ಳೋ ರೀತಿ ಇದೆಯಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅಂದರೆ ನಾವು ಸ್ವೀಕಾರ ಮಾಡ್ಕೋಬೇಕು. ಹೌದು, ಇವತ್ತು ಜಾಸ್ತಿ ಕೆಲಸ ಇದೆ, ನಾನು ಅದನ್ನು ಮಾಡಬೇಕಾದ್ರೆ ನನ್ನ ಬುದ್ಧಿವಂತಿಕೆನೂ ಸ್ವಲ್ಪ ಉಪಯೋಗಿಸಿದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಹೀಗೆ ಮಾಡೋ ಬದಲು ಹೀಗೆ ಮಾಡಿದ್ರೆ ಹೇಗೆ? ನಾನೇನು ಹೇಳ್ತೀನಿ ಗೊತ್ತಾ? ಪ್ರೆಷರ್ ಟು ಪ್ಲೆಷರ್ ಅಂತೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರೋ ಒಂದ್ಸರಿ ಟೈಪ್ ಮಾಡ್ರಿ. ಕ ಪ್ರೆಷರ್ ಅಂದರೆ ಒತ್ತಡ ಗೊತ್ತಾ? ಪ್ಲೆಷರ್ ಅಂದರೆ ಖುಷಿ, ಸಂತೋಷ, ಹಿಂಗೆ ಕಿಕ್ಕು. ಸೊ ಪ್ರೆಷರ್ ಟು ಪ್ಲೆಷರ್ ಅಂತ ಟೈಪ್ ಮಾಡಿ. ನಾನು ಹೇಳ್ತೀನಿ, ಅದು ಕನ್ವರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಟೆನ್ಷನ್ನು, ಒತ್ತಡ ಕಡಿಮೆ ಆಗ್ತದೆ ಅಂತ ನಾನು ಹೇಳ್ತೀನಿ. ಸರ್, ಈಗ ನಿಮ್ಮ ನಿಮ್ ಪರ್ಸನಲ್ ಆಗಿ ನಾ ಕೇಳ್ತಾ ಇದ್ದೀನಿ, ನಿಮ್ಮ ಹ್ಮ್. ಜೀವನದಲ್ಲಿ ಒಂದು ಅನುಕ್ಷಣವನ್ನ ನಿಜವಾಗಿ ಅನುಭವಿಸಿದ ಒಂದು ಸಂದರ್ಭ ವ್ಯಕ್ತಪಡಿಸಕ್ಕೆ ನಮ್ಗೆ. ಪ್ರತಿದಿನನೂ ಕ್ಲಾಸ್ ಮಾಡ್ಬೇಕಾದ್ರು ಈಗ ನೇತ್ರಾವತಿಯವರು ಮಾತಾಡ್ತಾ ಇರ್ತೀರಿ, ಬೇರೆಯವರು ಮಾತಾಡ್ತಾ ಇರ್ತೀರಿ. ಐ ಆಮ್ ಸ್ಟಾರ್ಟಿಂಗ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಈಗ ಯಾರೋ ತಪ್ಪು ತಿದ್ದಬೇಕು, ಬೇಜಾರು ಮಾಡ್ಕೊಳ್ದಿರಂಗೆ, ನೋಡಮ್ಮ ಹಿಂಗೆ ತಿದ್ಕೊಳಮ್ಮ, ಹಂಗೆ ತಿದ್ಕೊಳಮ್ಮ ಅಂತೀನಿ. ಅದರಲ್ಲಿ ಕೆಲವರು ಮುಖ ಉರಿಸ್ಬಿಡ್ತಾರೆ, ತಪ್ಪು ತಿಳ್ಕೊತಾರೆ. ಅದಕ್ಕೆ ಮೆಂಟಲಿ ರೆಡಿ ಮಾಡ್ತೀನಿ. ಅದಕ್ಕೆ ಫೀಸ್ ತಗೊಳ್ದಲ್ಲೇ ಗೈಡ್ ಮಾಡೋಕ್ಕೆ ಹೋಗಲ್ಲ ನಾನು. ಸ್ವಲ್ಪ ಫೀಸ್ ತಗೊಂಡು ಇದ್ದರೆ, ಓ ಇದು ಗುರುಗಳು ಹೇಳ್ತಾ ಇದ್ದಾರೆ ಕೇಳಬೇಕು ಅಂತ ಕೇಳ್ತಾರೆ. ಹಾಗಾಗಿ ನಾನು ಉಚಿತವಾಗಿ ಸಲಹೆ ಕೊಡೋಕ್ಕೆ ಇಷ್ಟಪಡಲ್ಲ. ಆವಾಗ ಅವ್ರಿಗೆ ಸೀರಿಯಸ್ನೆಸ್ ಬರ್ತದೆ. ಡೆಫಿನೆಟಾಗಿ ಸಾಧ್ಯತೆ ಇದೆ. ನಾವು ಮನ್ಸು ಮಾಡಬೇಕಷ್ಟೆ. ನಾನು ಹೇಳಿದ್ನಲ್ಲ, ಈ ಪುಸ್ತಕ ಈಗ ಕವರ್ ಪೇಜ್ ನೋಡಿ, ಆ ಕ್ಲಾಕ್ ಗಡಿಯಾರದೊಳಗಡೆನೆ ಆ ಆರ್ಟಿಸ್ಟು ಕರೆಕ್ಟಾಗಿ ಎಷ್ಟು ನೀಟಾಗಿ ನನ್ನನ್ನು ಕೂರ್ಸಾರೆ ಫೋಟೋದಲ್ಲಿ. ಅಂದರೆ ಸಮಯದ ಜೊತೆ ಜೊತೆಗೆ ನಮ್ಮ ಬದುಕು ಸಾಗ್ತಾ ಇರುತ್ತೆ. ಸಮಯ ಅನ್ನೋದು ಒಂಥರ ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ನಾವು ಅದ್ರ ಮೇಲೆ ಸಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೆ. ನಾವು ಹಿಂದಕ್ಕೆ ಬರೋಕ್ಕಾಗೋದೇ ಇಲ್ಲ, ಅದ್ರ ಜೊತೆಗೇ ಹೋಗ್ಬೇಕು. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ನಾವು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರ್ತೀವಿ. ಜೊತೆಗೆ ಅಪ್ಡೇಟ್ ಆಗ್ತಾ 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 ನಾವು ಔಟ್ಡೇಟ್ ಆಗೋದಿಲ್ಲ ಆವಾಗ. ಅದಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು. ಅಪ್ಡೇಟ್ ಆರ್ ಔಟ್ಡೇಟ್ ಅಂತೀನಿ. ಒಂದ್ಸರಿ ಟೈಪ್ ಮಾಡಿ ಎಲ್ಲರೂ, ಅಪ್ಡೇಟ್ ಆರ್ ಔಟ್ಡೇಟ್. ಇಂಟ್ರ್ಯೂನಲ್ಲಿ ಬೇಕಂತ ಯಾಕೆ ಟೈಪ್ ಮಾಡಿಸ್ತಾ ಇದ್ದೀನಿ ಗೊತ್ತಾ? ನಿಮ್ಗೆ ಇದು ಮೈಂಡಲ್ಲಿ ರಿಜಿಸ್ಟರ್ ಆಗಲಿ ಅಂತ. ನಾವು ಅಪ್ಡೇಟ್ ಆಗ್ತಾ ಇದ್ದರೆ ಔಟ್ಡೇಟ್ ಆಗಲ್ಲ. ನಾವು ಏನು ಮಾಡ್ತೀವಿ, ನಮ್ಮನ್ನು ನಾವು ಮರುಶೋಧಿಸ್ಕೋತೀವಿ, ಬೆಸ್ಟ್ ವರ್ಷನ್ಸ್ ಆಗ್ತೀವಿ ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ. ಓಕೆ. ಸರ್, ನಾನು ಟೀಚರ್ ಆಗಿರುವುದರಿಂದ ಜ್ಞಾನ ಮತ್ತು ಯೋಗ ಅನುಕ್ಷಣ ಅನುಭವಿಸೋದಕ್ಕೆ ಹೇಗೆ ನೆರವಾಗುತ್ತದೆ ಅಂತ ಹೇಳಿ ನಾನು ಒಂದು ಜ್ಞಾನ ಕ್ವಶನ್. ಮತ್ತು ಯೋಗ. ಯೋಗವೂ ಒಂದು ಜ್ಞಾನ. ನೀವು ನಿಮ್ಮ ಬದುಕಿನಲ್ಲಿ ಯಾವುದೇ ಜ್ಞಾನ ಬೇಕು ಎಂದರೆ ಅದನ್ನು ಅರಸುವತ್ತ ಸಾಕ್ತಾ ಇರಬೇಕು, ಅರ್ಥ ಮಾಡ್ಕೋತಾ ಇರಬೇಕು. ನಾನು ಚಿಕ್ಕಂದಿನಿಂದನೇ ಯೋಗಾಸನವನ್ನು ನಾ ಮಾಡ್ತಾ ಬಂದಿದ್ದೆ, ಪ್ರಾಣಾಯಾಮನೂ ಮಾಡಿದ್ದೀನಿ. ಈಗ ಸ್ವಲ್ಪ ಅವೆರಡು ಮಾಡೋದಕ್ಕಿಂತ ಸ್ವಲ್ಪ ಧ್ಯಾನ ಜಾಸ್ತಿ ಮಾಡ್ತಾ ಇದ್ದೀನಿ. ಅದ್ರ ಮಹತ್ವ ಗೊತ್ತಾಗ್ತಾ ಇದೆ. ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಜೊತೆಗೆ ನಾನು ಕೆಲವು ಕಾಲೇಜಿನ ದಿನಗಳಲ್ಲಿ ಸ್ವಿಮ್ಮಿಂಗ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ, ಜಾಗಿಂಗ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಓಕೆ. ಮತ್ತು ಕರಾಟೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಸೊ ಜಾಗಿಂಗ್, ಕರಾಟೆ, ಸ್ವಿಮ್ಮಿಂಗ್,
ಅದು ಒಂಥರ ಈಗಲೂ ನೆನೆಸ್ಕೊಂಡ್ರೆ ಇವಾಗ ಮೂರು ಮಾಡ್ತಾ ಇಲ್ಲ, ಏನೋ ಒಂದು ಜಾಗಿಂಗು ವಾಕಿಂಗ್ ಅಷ್ಟೇ ಮಾಡ್ತಾ ಇದ್ದೀನಿ. ಬಟ್ ಅದು ನಮಗೆ ಒಂಥರ ನಮ್ಮ ದೇಹದ ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಕೊಡುತ್ತೆ. ಎಸ್ಪೆಷಲಿ ಮಾರ್ಷಲ್ ಆರ್ಟ್ಸು. ಆಮೇಲೆ ನಾನೇನು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಲ್ಲ, ಎಲ್ಲ ಭಯ ಹೋಗಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಭಾಷಣ ಮಾಡಿದ್ರು ಅಲ್ಲೂ ಖುಷಿಯಾಗಿರಬೇಕು. ಅದ್ರ ಜೊತೆಗೆ ಬೇರೆಯವರೆಲ್ಲ ಚಪ್ಪಾಳೆ ತಡ್ತಾ ಇರ್ತಾರೆ, ಓ ಅಂತಾರೆ, ಈ ಕೈ ಕುಲುಕ್ತಾರೆ, ಫೋಟೋ ತೆಗೆಸ್ಕೊತಾರೆ, ಸೆಲ್ಫಿ ತೆಗೆಸ್ಕೊತಾರೆ, ಗ್ರೂಪ್ ಫೋಟೋ ತೆಗೆಸ್ಕೊತಾರೆ. ಅಂದ್ರೆ ನಾನು ಚೆನ್ನಾಗಿ ಮಾತಾಡ್ಬೇಕಲ್ವಾ. ಸೊ ಅದು ಒಂದು ಏನೋ ಒಂದು ಸ್ವಲ್ಪ ಕ್ವಾಲಿಟಿ ಕೊಟ್ಬಿಟ್ರೆ ಜನ ನಮ್ಮ ಹಿಂದೆ ಬರ್ತಾರೆ. ಜೊತೆಗೆ ನನಗೆ ಈಗ ಸುಮ್ಮನೆ ನಾನು ಏನೇನು ಅಂದಿದ್ದಾರೆ ಅಂತ ಪಟ್ಟಿ ಮಾಡಿದೆ ಅಮ್ಮ, ನನಗೆ ಖುಷಿಯಾಗಿ ಹೋಗ್ಬಿಡುತ್ತೆ. ಏನು ಗೊತ್ತಾ, ಸಮಾಜ ಸುಧಾರಕ ಬಸವಣ್ಣವ್ರಿಗೆ ನನಗೆ ಹೋಲಿಸಿದಾರಮ್ಮ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರಿಗೆ ಹೋಲಿಸಿದ್ದಾರೆ, ಸ್ವಾಮಿ ವಿವೇಕಾನಂದರಿಗೆ ಹೋಲಿಸಿದ್ದಾರೆ, ತರಬೇತಿ ಕ್ಷೇತ್ರದ ರಾಜ್ಕುಮಾರ್ ಅಂತ ಒಬ್ರು ಹೇಳ್ಬಿಟ್ರು, ಆ ನವೀನ್ ಆನ್ಲೈನ್ ಕ್ಲಾಸ್ ಹುಡುಗ ಆಧುನಿಕ ಬುದ್ಧ ಸಾರ್ ನೀವು ಅಂದ್ಬಿಟ್ರು, ಡಾಕ್ಟರ್ ರವಿಚಂದ್ರನ್ ನೀವು ಶ್ರೀಕೃಷ್ಣ ಇದ್ದಂಗೆ, ನಮ್ಮೆಲ್ಲ ಎಂಪ್ಲಾಯೀಸು ನಾನು ಸೇರಿ ನಾವೆಲ್ಲ ಅರ್ಜುನರು ಅಂತ ಹೇಳಿದ್ರು. ಇನ್ನು ಕೆಲವರು ಅಯ್ಯೋ ಶಿವನೇ ದೇವರು ಅಂದ್ಬಿಟ್ರು. ನನಗೆ ಹೆಂಗಾಗೋಣ. ಜೊತೆಗೆ ಇನ್ನು ಡಾಕ್ಟರ್ ಡಿ ಎಸ್ ವಿಶ್ವನಾಥ್ IAS ಆಫೀಸರು, ಡೇಲ್ ಕಾರ್ನಗಿ, ಆಂಥೋನಿ ರಾಬಿನ್, ಸ್ಟೀಫನ್ ಕೋವಿ ಇವರೆಲ್ಲ ಅಮೆರಿಕಾದಲ್ಲಿ ಇಂಟರ್ನ್ಯಾಷನಲಿ ಪಾಪ್ಯುಲರು. ನಮ್ಮ ಕರ್ನಾಟಕದಲ್ಲಿ ಈ ಮೂರು ಜನನ ಪ್ರತಿನಿಧಿಸೋರು ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಎಂದ್ಬಿಟ್ರು. ಇನ್ನು ಕೆಲವರು ಆಂಧ್ರದಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಪ ಬರಹಗಾರರಾಗಿ ಫೇಮಸ್ಸು, ನಮ್ಮ ಕನ್ನಡದ ಎಂಡಮೂರಿ ಜಯಪ್ರಕಾಶ್ ಅಂದ್ಬಿಟ್ರು. ನಂಗೆ ಹೆಂಗೆ ಅನ್ಸುತ್ತಮ್ಮ, ನೀವೇ ಯೋಚನೆ ಮಾಡಿ. ಇವೆಲ್ಲ ಖುಷಿ ಏನು ಅಂದರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಹಿಂಗೆಲ್ಲ ಅಂದ್ಬಿಟ್ಟಾಗ ನಮ್ಗೆ ಏನಾಗುತ್ತೆ, ಓ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್, ಜನರಿಗೆ ನಾನೇನೋ ಒಂದು ಒಳ್ಳೆ ವಿಚಾರ ಕೊಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತದಮ್ಮ. ಸರ್ ಇದೆಲ್ಲ ನಾನು ಕೇಳ್ತಾ ಇದ್ರೆ ನೀವು ಸಕಲ ಕಲಾ ವಲ್ಲಭನಂತಾನೆ ಹೇಳ್ಬೋದು ಸರ್. ಏ ಯಾಕಂದ್ರೆ ಸಕಲ ಕಲಾ ಅಲ್ಲ, ನಾನು ಓನ್ಲಿ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್ ಅಂತ ಒಟ್ಟಾರೆ ಹೇಳ್ಕೊಬೋದಮ್ಮ. ಸಕಲ ನೀವು ಕಲಾ ಸರ್ವಜ್ಞ ಆಗಕ್ಕೆ ಸಾಧ್ಯ ಇಲ್ಲ. ನಟನೆನೂ ಮಾಡಿದಿರಲ್ಲ ಸರ್. ಏ ನಟನೆ ಏನಮ್ಮ, ನಾಟಕಗಳು ಒಂದು 5-6 ನಾಟಕ ಮಾಡಿದ್ದೆ. ಜೀವನದಲ್ಲಿ ನಾಟಕ ಆಡಲ್ಲ ನಾನು, ಜೀವನದಲ್ಲಿ ರಿಯಲ್ ಆಗಿರ್ತೀನಿ. ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ಸ್ಟೇಜ್ ಮೇಲೆ ಮಾತ್ರ ಡ್ರಾಮಾ ಮಾಡ್ರಿ ಅಂತ. ರಾಮಕೃಷ್ಣ ಪರಮಹಂಸರ ಪಾತ್ರ ಹಾಕಿದ್ದೆ, ಗಾಂಧೀಜಿ ಪಾತ್ರ ಹಾಕಿದ್ದೆ. ಮತ್ತು ದೊಡ್ಡ ದೊಡ್ಡ S K ಮಾಧುರ ಅಂತ ಫೇಮಸ್ ಒಬ್ಬ ಥಿಯೇಟ್ರ್ ಪರ್ಸನು, ಅವರು ಇದರಲ್ಲಿ ಮಳೆ ನಿಲ್ಲುವವರೆಗೆ ಅಂತ. ನಾನು 18 ವರ್ಷ ಇದ್ದಾಗ 80 ವರ್ಷದ ಮುದುಕನ ರೋಲ್ ಕೊಟ್ಟಿದ್ರು ನನಗೆ. CG ಕೃಷ್ಣಮೂರ್ತಿ ಅಂತ, CGK ಅಂತ ತುಂಬ ಫೇಮಸ್ಸು, ಅವರು ನನಗೆ ಬೀರ್ಬಲ್ ನಾಟಕದಲ್ಲಿ ಮಂತ್ರಿ ಭರಣಿಯ ಪಾತ್ರವನ್ನು ಕೊಟ್ಟಿದ್ದರು. ಇವೆಲ್ಲ ತುಂಬ ಖುಷಿ ಆಗ್ತದೆ. ಇನ್ನು ಚಲನಚಿತ್ರದಲ್ಲಿ ಒಂದು 5-6 ಚಲನಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದೀನಿ. ಬಟ್ ಅದು ಯಾಕೋ ಸುಮ್ಮನೆ ಅನುಭವ ಆಗಲಿ ಅಂತ ಓದೋನು ನಾನು. TV ಸೀರಿಯಲ್ಲು ಮತ್ತು ನಿಜವಾದ ನಾಟಕಗಳು ಮತ್ತು ಚಲನಚಿತ್ರಗಳು ಕೇವಲ ಅನುಭವ, ಅದು ಹೇಗಿರ್ತದೆ ನೋಡೋಣ ಅಂತ ಓದೋನು. ಇನ್ನು ಉಳಿದಿದ್ದೆಲ್ಲ ನಂದೇನಿದ್ರು ರೇಡಿಯೋ TV ನಲ್ಲಿ ಮಾತೇ ನನ್ನ ಒಂದು ಬಂಡವಾಳ, ಸಾಮರ್ಥ್ಯ. ಇಲ್ಲ ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಹ್ಮ್. ಸರ್, ಇಂದಿನ ಯುವ ಜನತೆಗೆ ಅನುಕ್ಷಣ ಅನುಭವಿಸಿ ಬದುಕಿ ಏನೋ ಎಂಬ ಸಂದೇಶವನ್ನು ಹೆಂಗ್ ತಲುಪಿಸಬಹುದು ಸರ್ ಇವತ್ತಿನ? ಏನಂದ್ರೆ ಕನಸು ಕಾಣೋದೇ ಕಡಿಮೆ ಮಾಡ್ಕೊಂಬಿಟ್ಟಾರೆ ಇವಾಗ. ಓದ್ತಾ ಇರೋದು, ಆ ಬ್ರಿಟಿಷ್ನವ್ರು ಬೇರೆ ಏನು ಮಾಡಿದ್ರು ಅಂದರೆ, ಬರೀ ಗುಮಾಸ್ತರನ್ನ ಮಾಡೋಕ್ಕೆ ಅಂತ ಎಜುಕೇಷನ್ ಸಿಸ್ಟಮ್ ಮಾಡಿದ್ರು. ಈಗ ನನಗೇನು ಬೇಜಾರು ಅಂದರೆ, MBAಗೆ ಕೋರ್ಸ್ ಸೇರ್ಕೊತಾರೆ, ಆಮೇಲೆ ಎಲ್ಲಿ ಜಾಬ್ ಪ್ಲೇಸ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತ ಬೋರ್ಡ್ ನೋಡ್ತಾರೆ. ಅದು ಹೋಗೋದು MBAಗೆ ಹೋಗೋದು, ಅದು ಬಿಸ್ನೆಸ್ ಮಾಡೋಕ್ಕೆ. ಆ ಬೇಸಿಕ್ ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನೊಬ್ಬ ಎಂಟ್ರಪ್ರಿನರ್ ಆಗಬೇಕು ಅಂತ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ, ದೊಡ್ಡದಾಗಿ ಸಾಧಿಸಬೇಕು ಅಂತ ಅನ್ಕೊತಾ ಇಲ್ಲ. ಹೆಚ್ಚು ಮಾರ್ಕ್ಸ್ ಬಂದವರು ವಿದೇಶಕ್ಕೆ ಹೋಗ್ಬಿಡೋಣ ಅಂತ ಹೆಂಗೋ ಹೋಗ್ಬಿಟ್ಟು ಅಲ್ಲೆಲ್ಲೋ ಲೈಫ್ ಫಿಕ್ಸ್ ಮಾಡ್ಕೋತಾರೆ. ಬಟ್ ನನಗನ್ಸುತ್ತೆ ಆ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗೋಕ್ಕೆ ಅವಕಾಶ ಇತ್ತು, ಒಬ್ಬ ದೊಡ್ಡ ಸಾಧಕ ಆಗೋಕ್ಕೆ ಅವಕಾಶ ಇತ್ತು. ಒಂದು ಯಾವುದೋ ಒಂದು ಕೈ ತುಂಬ ಸಂಬಳ ಬಂದರೆ ಸಾಕು, ನಾನು ಮದುವೆ ಆಗ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟು ಒಂದು ಕಾರು ಒಂದು ಮನೆ ತಗೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅದ್ರ ಆಚೆಗೆ ಯೋಚನೆ ಮಾಡ್ತಿಲ್ವಲ್ಲ ಅಂತ ಬೇಜಾರಮ್ಮ. ಅವರೆಲ್ಲ ದೊಡ್ಡ ದೊಡ್ಡ ಸಾಧಕರಾಗ್ಬೋದಾಗಿತ್ತು. ಅವಾಗ ಏನಾಗುತ್ತೆ, ಹೆಚ್ಚಿನ ಜನ ಸಾಧಕರು ಬಂದರೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪ್ರಗತಿ ಜಾಸ್ತಿ ಆಗುತ್ತೆ ಅಂತ ನನಗೆಲ್ಲೋ ಒಂಥರ ಆಸೆ ಅಷ್ಟೆ. ಸರ್, ನಂದು ಇನ್ನೊಂದು ಲಾಸ್ಟ್ ಕ್ವಶನ್. ಈಗ ಹೇಳ್ರಿ. ಚಿಕ್ಕನಿಂದಲೂ ರಾಮಾಯಣ ಮಹಾಭಾರತ ಓದೋದ್ರಿಂದ ಅದಕ್ಕೂ ಹೋಲಿಕೆ ಮಾಡಿ ಈಗ ರಾಮಾಯಣ ಮತ್ತು ಮಹಾಭಾರತ ಅನುಕ್ಷಣ ಬದುಕಿದ ಒಂದು ಪಾತ್ರದ ಬಗ್ಗೆ ನನಗೆ ಈಗ ಗುರುತಿಸುವುದು ನೋಡಮ್ಮ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಮಾಯಣ
ನಾನು ಬೇಕಂತ ಜಾಸ್ತಿ ಕತೆ ಕಾದಂಬರಿ ಓದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸೀರಿಯಲ್ ರೆಗ್ಯುಲರಾಗಿ ನೋಡ್ತಾ ಇದ್ದೆ ತುಂಬ ವರ್ಷದಿಂದನೇ. ಈಗಲೂ ಆ ಸೀತೆ ಪಾತ್ರ ಮಾಡಿದವರು, ರಾಮನ್ ಪಾತ್ರ ಮಾಡಿದವರು ಕಣ್ಮುಂದೆ ಬರುತ್ತೆ. ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೇನೆ. ಈಗ ಮಹಾಭಾರತದ ಹೊಸ ಸೀರೀಸು ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ. ಆ, ಮೊನ್ನೆ ಅಷ್ಟೇ ಶುರು ಮಾಡಿದ್ದೀನಿ, 3-4 ಎಪಿಸೋಡ್ ಶುರು ಮಾಡಿದೆ. ಈ ಬೇರೆ ಸೀರಿಯಲ್ ನೋಡೋ ಬದಲು ಈ ಮಹಾಭಾರತ ನೋಡೋಣ ಅಂತ ಡಿಸೈಡ್ ಮಾಡಿದೆ. ಕಾರಣ ಏನಂದರೆ ನಾನು ಕೂಡ ಅಲ್ಲಿಯ ವ್ಯಕ್ತಿಗಳ ಉದಾಹರಣೆಗಳನ್ನು ನನ್ನ ಭಾಷಣದಲ್ಲಿ ಅಥವಾ ನನ್ನ ಪುಸ್ತಕಗಳಲ್ಲಿ ತರಬಹುದಲ್ವಾ ಅಂತ ಆ ರೀತಿ ಆಲೋಚನೆ ಮಾಡೋಕ್ಕೆ ಹೊರಟಿದ್ದೀನಿ. ಜೊತೆಗೆ ಆ, ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್, ಆ ಫಿಲಮ್ ಫೆಸ್ಟಿವಲ್ಗೆ ಹೋಗಿ ಇಡೀ ಪ್ರಪಂಚನೇ ಸುತ್ತಾಕೊಂಬರಂಗಾಗತ್ತೆ. ಆ ಥರ ಹೋಗ್ತೀನಿ. ಬದುಕನ್ನೆಲ್ಲ ಒಂಥರ ಆ ಥರದ್ದು ಬೇರೆ ಬೇರೆ ರೀತಿ ಅನುಭವಿಸೋದಕ್ಕೆ ಹೊರಟಿದ್ದೀನಿ. ಆ ಎಲ್ಲ ದೇಶ, ನನ್ನ ಫ್ರೆಂಡ್ ಒಬ್ಬರು ಬರೀ ದೇಶ ಸುತ್ತಕೊಂಡೇ ಇದ್ದಾರೆ, ಟಿ ವಿ ಎನ್ ಮೂರ್ತಿ ಅಂತ. ನನಗೆ ಅವರಷ್ಟು ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಟ್ರೈನಿಂಗಿಗೆ ಪ್ರಯಾರಿಟಿ ಕೊಟ್ಟಿದ್ದೀನಿ. ಬಟ್ ಫಿಲಮ್ ಫೆಸ್ಟಿವಲ್ಗೆ ಹೋಗ್ಬಿಟ್ಟು ಒಂದು ಪ್ರಪಂಚ ರೌಂಡ್ ಸುತ್ಕೊಂಬರೋಕ್ಕಂಗೆ ಆಗುತ್ತೆ, ಯಾಕೆಂದರೆ ನಾನು ಬೇರೆ ಬೇರೆ ದೇಶದ ಚಲನಚಿತ್ರಗಳನ್ನು ಗಮನಿಸ್ತೇನೆ, ಅಲ್ಲಿ ನೋಡ್ತೇನೆ. ಈ ಅನುಭವ ಕೂಡ ನನಗೆ ದೊಡ್ಡದು. ಅಂದರೆ ಪ್ರತಿಯೊಂದರಲ್ಲೂ ಒಂದು ವಿಭಿನ್ನವಾಗಿ ನಮ್ಮದೇ ಆದ ರೀತಿ ಸಮಯನ ಕಳೆಯೋದಿದೆಯಲ್ಲ, ನಿಮ್ಗೆ ಹೇಗೆ ಬೇಕೋ ಹಾಗೆ ಕಳೀರಿ. ಆದರೆ ನಿಮ್ಮ ಬದುಕಿನಲ್ಲಿರುವ ಕನಸುಗಳನ್ನು ಗುರಿಗಳನ್ನಾಗಿಸ್ಕೊಂಡು ಆ ಗುರಿಗಳ ಕಡೆಗೆ ನೀವು ಗಮನ ಇಟ್ಟು ನಿರಂತರವಾಗಿ ಸಾಗಿದರೆ ನೀವೇನು ಈ ಜೀವನದಲ್ಲಿ ಆಗಬೇಕು ಅಂತ ಅನ್ಕೋತೀರಿ, ಭಾವಿಸ್ತೀರಿ, ಅದು ಖಂಡಿತ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಮ್ಮ. ಆಯ್ತು ಸರ್, ಇನ್ ಕಾರ್ಯಕ್ರಮ ಮುಗಿಸುವ ಅಂತಿಮ ಘಟ್ಟ ಅಂತ ಹೇಳಕ್ ಆದರೆ ಮುಗಿಸೋಕ್ಕಿಂತ ಮುಂಚೆ ನಂದು ಏನಂದರೆ, ನಮ್ಮ ರೆಕಾರ್ಡಿಂಗಿಗೆ ಇವತ್ತು ನಮ್ಮ ಸೀನಿಯರ್ ಸ್ಟೂಡೆಂಟು ಶೈಲೇಜಾ ಬಂದಿದ್ದಾರೆ. ಆ, ಆ, ನೇತ್ರಾವತಿ ಹೇಗೆ ಸಂದರ್ಶನ ಮಾಡಿದ್ರು ರೀ? ನಾನು ಹೇಗೆ ಉತ್ತರ ಕೊಟ್ಟೆ ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಇವತ್ತಿನ ಸಂದರ್ಶನ ತುಂಬಾ ಚೆನ್ನಾಗಿತ್ತು ಸರ್. ನೇತ್ರಾವತಿ ಮೇಡಮ್ ಅವರು ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಪ್ರಶ್ನೆಗಳನ್ನ ಅನುಕ್ಷಣ ಅನುಭವಿಸಿ ನನ್ನ ಪುಸ್ತಕದ ಕುರಿತು ಸಂದರ್ಶನ ತುಂಬಾ ಅದ್ಭುತವಾಗಿ ಮಾಡಿದ್ರಿ ಸರ್. ಆ ಪುಸ್ತಕದಲ್ಲಿ ಇರ್ತಕ್ಕಂತ ಸಾರಾಂಶವನ್ನ ಅವರು ಚಿಕ್ಕ ಚಿಕ್ಕ ಅವ್ರಿಗೆ ಬಂದಿರ್ತಕ್ಕಂತ ಪ್ರಶ್ನೆಗಳನ್ನ ಸಣ್ಣದಾಗಿ ಪ್ರಶ್ನಾವಳಿಗಳನ್ನ ತಯಾರಿಸಿಕೊಂಡು ತುಂಬಾ ಚೊಕ್ಕದಾಗಿ ಅವರು ಪ್ರಶ್ನೆ ಕೇಳಿದ್ರು ಸರ್. ತಮ್ಮ ಉತ್ತರ ತುಂಬಾ ಅದ್ಭುತವಾಗಿತ್ತು ಸರ್. ಇದನ್ನ ಕೇಳ್ತಾ ಕೇಳ್ತಾ ನನಗೂ ಕೂಡ ಹೌದಲ್ಲ, ನಾವು ಮಾಡೋ ಪ್ರತಿ ಕ್ಷಣನೇ ಒಂದು ಬದುಕಿನ ಸಂಭ್ರಮದ ಕ್ಷಣ. ಯಾವುದೋ ಒಂದು ಕ್ಷಣ ಬರ್ಲಿ, ಅಲ್ಲಿವರೆಗೂ ಖುಷಿಯಾಗಿರೋಣ. ಖುಷಿಯಾಗಿರೋದನ್ನ ಪೆಂಡಿಂಗ್ ಹಾಕೋದ್ ಬದಲು ಏನೇ ಕೆಲಸ ಮಾಡ್ಲಿ ಆ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಮಾಡೋದ್ರಿಂದ ಬದುಕು ತುಂಬಾ ಸುಂದರ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು ಸರ್. ಆ ಇದೊಂದು ತುಂಬಾ ಅತ್ಯುತ್ತಮವಾದಂತ ಸಂದರ್ಶನ ಸರ್. ನಿಜವಾಗ್ಲು ನಂಗೂ ಖುಷಿ ಅನಿಸ್ತು ಸರ್. ಓಕೆ, ಥ್ಯಾಂಕ್ ಯು. ನೇತ್ರಾವತಿ, ನಿಮ್ಗೆ ಹೇಗೆ ಅನ್ನಿಸ್ತಮ್ಮ? ನೀವು ನನ್ನನ್ನು ಸಂದರ್ಶಿಸಿದ ಮೊದಲ ಸಂದರ್ಶನ ಇದು. ಮುಂದೆ ನೀವು ಇನ್ನೂ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಇನ್ನೂ ಮಾಡ್ತೀವಿ. ನಿಮ್ಮ ಅನುಭವ ಹೇಳ್ರಿ. ಆಮೇಲೆ ಶೈಲಜಾ ಅವರು ಈ ರೀತಿ ಗೋಲ್ಡ್ ಕಮ್ಯುನಿಟಿ ಸೇರೋದ್ರಿಂದ ಲಾಭ ಏನು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಎಸ್ ನೇತ್ರಾವತಿ. ಸರ್, ನನಗ್ ಮೊದಲ ಈ ಸಂದರ್ಶನ ಮಾಡೋದು ಒಂದು ಖುಷಿ ಸರ್. ಯಾಕಂದ್ರ ನಾನು ಮೊದಲು ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಭಯ ಪಡ್ತಿದ್ದೆ. ಭಯ ಅಂದ್ರೆ ಯಾವ ತರ ಅಂದ್ರೆ ಬರೇ ಮನುಷ್ಯರನ್ನ ನೋಡಿದ್ರೆ ಭಯ ಆಗ್ತಿತ್ತು ಸರ್. ಫ್ಯಾಮಿಲಿ ಅವ್ರನ್ನ ಬಿಟ್ರ ಉಳ್ಕಿದ ಜನರು ಯಾರೇ ನೋಡ್ಲಿ ಭಯ ಅವ್ರಿಗೆ. ಒಟ್ಟ ನಾನು ಯಾವ್ದೇ ಅಲ್ಲಿ ಒಂದು ಹೊರಗಡೆ ಹೋಗ್ಬೇಕಾದ್ರೆ ಭಯದ ವಾತಾವರಣ ಇಟ್ಕೊಂಡೇ ಹೋಗ್ತಿದ್ದೆ ಯಾವಾಗಲೂ. ಯಾಕಂದ್ರ ಖುಷಿ ನನ್ನಲ್ಲಿ ಇರ್ಲಿಲ್ಲ, ಬರೇ ಭಯನೇ ತುಂಬ್ಕೊಂಡಿತ್ತು. ಅಂತದ ಸಂದರ್ಭದಾಗ ನಾ ಈ ಒಂದು ಕ್ವಶನ್ ಓದ್ತೀನಿ ಇದೆಲ್ಲ ಅಂದ್ರ, ಸರ್ ನಿಮ್ಮ ಬುಕ್ ಮತ್ತು ಆನ್ಲೈನ್ ದಿಂದ ನಾನು ಕಲಿತುಕೊಂಡ, ಆಫ್ಲೈನ್ ಮತ್ತು ಆನ್ಲೈನ್ ದಿಂದ ಕಲಿತಂತ ಒಂದು ಪಾಠನೇ ಒಂದು ಬೇಸಿಕ್ ಆಗಿ ನಾನು ಚೆನ್ನಾಗಿ ತಿಳ್ಕೊಂಡದಕ್ಕೆ ಏಟ್ ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೆ ಸರ್. ಓಕೆ, ಸೂಪರ್ ಸ್ಪೀಕರ್ ಅವಾರ್ಡು ತಗೊಂಡ್ರಿ 2025 ಸೆಪ್ಟೆಂಬರ್ 14th, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಬ್ಯಾಂಗ್ಳೂರು. ಹೇಗನ್ನಿಸ್ತು? ಸರ್, ಅದೊಂದು ಅದ್ಭುತ ಅವಿಸ್ಮರಣೀಯ ಕ್ಷಣ ಅಂತ ಹೇಳಕ್ ಇಷ್ಟಪಡ್ತ ಸರ್. ಯಾಕಂದ್ರೆ ಏನು ಒಂದು ಸಾಮಾನ್ಯ ಗೃಹಿಣಿ ಇದ್ಕೊಂಡು ಹಿಂಗೆಲ್ಲ ಅಂದ್ರ ಈ ಪ್ರಶಸ್ತಿ ತಗೋಬೇಕಂದ್ರೆ ಬರೇ ಸ್ಕೂಲಲ್ಲಿ ಬರೇ ಮೆಡಲ್ ತಗೊಂಡಿದ್ದೇವು ಅಷ್ಟಕ್ಕೆ ಸೀಮಿತ ಆಗಿ ಕೂತ್ ಬಿಟ್ಟಿತ್ತು. ಇನ್ ಮುಂದನು ಇದ್ರೊಳಗೆ ಇನ್ನ ಲೈಫ್ ಇದೆಯಲ್ಲ, ಜರ್ನಿ ಇದೆಯಲ್ಲ, ಇನ್ನು ನಾವು ಏನಂದ್ರ ನಮ್ಮ ಜೀವನ ಕೊನೆ ಆಗುತ್ತಾನ ನಾವು ಇನ್ನ ಏನಾದ್ರು ಸಾಧನೆ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಮತ್ತೆ ಕಲಿಕೆಗೆ ಆರಂಭ ಮಾಡಿದೀನಿ ಸರ್, ನಿಮ್ಮ ಮಾರ್ಗದರ್ಶನದಲ್ಲಿ ಅನ್ನೋದು ಓಕೆ, ತುಂಬಾ ಗುಡ್. ಎಸ್ ಶೈಲಜಾ ಅವರೇ, ನೀವು ಗಮನಿಸ್ತಾ ಬಂದ್ರಿ ಈ ಗೋಲ್ಡ್ ಕಮ್ಯುನಿಟಿ ಯಾಕೆ ಸೇರಬೇಕು ಅಂತ ಈ ವಿಡಿಯೋ ನೋಡೋರ್ಗೆ ಅನಿಸ್ತಾ ಇರುತ್ತೆ. ನೀವು ಒಂದೆರಡು ಮಾತು ಹೇಳ್ಬಿಡ್ರಿ.
ಸರ್ ಗೋಲ್ಡ್ ಕಮ್ಯುನಿಟಿ ಸೇರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಕಲಿಕೆ ಆಗುತ್ತೆ ಸರ್. ಇನ್ನ ಕಲಿಕೆಯ ವೇಗ ಜಾಸ್ತಿ ಆಗುತ್ತೆ. ತಮ್ಮೊಂದಿಗೆ ಸಂವಾದ ಮಾಡುವಂತಹ ಸಮಯ, ಹೆಚ್ಚಿನ ಸಮಯ ಲಭ್ಯ ಆಗುತ್ತೆ. ತಿದ್ದುವಿಕೆಗೆ ಅವ್ರು ಒಳಪಡ್ತಾರೆ. ಬೇಗ ಅವರಲ್ಲಿ ಸ್ಕೇಲಿಂಗ್ ಅಪ್ ಆಗೋದಕ್ಕೆ ಸಹಾಯಕ ಆಗುತ್ತೆ ಸರ್. ಉತ್ತಮ ಭಾಷಣಕಾರರಾಗೋದಕ್ಕೆ, ಹಾಗೆ ಉತ್ತಮ ಸಂವಹನಕಾರರಾಗೋದಕ್ಕೆ, ಒಬ್ಬ ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯಾಗಿ ದೇಶಕ್ಕೊಂದು ಶಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಇದು ತುಂಬಾ ಸಹಾಯಕಾರಿಯಾದಂತಹ ಒಂದು ವೇದಿಕೆ ಅಂತ ನಾನು ಹೇಳ್ತೀನಿ ಸರ್. ಎಸ್ ವೀಕ್ಷಕರೇ, ಗಮನಿಸಿದ್ರಲ್ಲ, ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ಲೈಕ್ ಮಾಡ್ತಾ ಇರಬೇಕು, ಗೊತ್ತಲ್ವಾ? ಒಳ್ಳೇದನ್ನ ಇಷ್ಟಪಡೋದು ಇನ್ಯಾವ್ದು ಇಷ್ಟಪಡ್ತೀರಿ? ಜೊತೆಗೆ ಇನ್ನೊಂದು ಗೊತ್ತಿದೆಯಾ, ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋ ನೀವು ಫಾರ್ವರ್ಡ್ ಮಾಡಿದ್ರೆ ಪುಣ್ಯದ ಅಕೌಂಟು ಜಾಸ್ತಿ ಆಗುತ್ತೆ. ಏನಂತೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ? ಅದ್ರ ಜೊತೆಗೆ ಕಾಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ, ಇನ್ನೂ ಉದ್ಧಾರ ಆಗ್ಬಿಡ್ತೀರಿ. ಅದಾದಮೇಲೆ ನಮ್ಮ ಕೋರ್ಸ್ಗೆ ಬರಲೇಬೇಕು ಅಂದರೆ 9341259267ಗೆ ಕರೆ ಮಾಡಿ, ನಿಮಗೆ ಮಾಹಿತಿ ಸಿಗ್ತದೆ. ಬಾಯ್ ಬಾಯ್.